ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಪುರುಷಾಯ ವಿದ್ಮಹೆ ವೀರಭದ್ರಾಯ ಧೀಮಹಿ ತನ್ನೋ ದೇವ ಪ್ರಚೋದಯಾತ್. ಇವತ್ತಿನ ಸದ್ಗುರು ಸಿದ್ಧಾರೂಢರ ಚರಿತ್ರೆಯೊಳಗೆ ಯಾವ ಘಟನೆ ನಡೀತೈತಿ ಅಂತಕ್ಕಂಥದ್ದನ್ನು ನಾವೆಲ್ಲ ಕೇಳೋಣಂತ. ಸದ್ಗುರುಗಳು ಸಿದ್ಧಾಶ್ರಮದೊಳಗಿದ್ದಂಥ ಕಾಲದೊಳಗೆ ಶಿವರಾತ್ರಿ ಜಾತ್ರೆ ಸಮೀಪ ಬಂದಾಗ ಬೆನಕಪ್ಪ ಅಂತಕ್ಕಂಥ ಒಬ್ಬ ಭಕ್ತ ತನ್ನ ಸ್ನೇಹಿತನ ಜೊತೆಗೂಡಿ ಮಠದ ಗೋಡೆ ಮ್ಯಾಗ ಸುಂದರವಾಗಿರ್ತಕ್ಕಂಥ ಚಿತ್ರಗಳನ್ನು ತೆಗಿತಿರ್ತಾನೆ. ಆವಾಗ ಆ ಚಿತ್ರಗಳನ್ನು ತೆಗೆಯುತ್ತಾ ಆ ಬೆನಕಪ್ಪ ತನ್ನ ಸ್ನೇಹಿತನಿಗೆ ಹೇಳ್ತಾನೆ, ಏನು ಅಂತಂದ್ರೆ, ನಾನು ಮುಂದಿನ ವರ್ಷದ ಶಿವರಾತ್ರಿ ಉತ್ಸವದೊಳಗೆ ಈ ಜಾತ್ರೆಗೆ ಏನು ನಾನು ಚಿತ್ರ ತೆಗಿಯಾಕತ್ತೇನೆ, ಇದಕ್ಕಿಂತಲೂ ಅಪೂರ್ವವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಚಿತ್ರವನ್ನು ತೆಗಿತೇನೆ, ಆ ಚಿತ್ರವನ್ನು ಬಿಡಿಸ್ತೇನೆ ಅಂತೇಳಿ ಆ ಕಲಾವಿದ ಹೇಳ್ತಾನೆ. ಆ ಒಂದು ಚಿತ್ರವನ್ನು ನೋಡಿದಂಥ ಎಲ್ಲ ಜನರು ಆಶ್ಚರ್ಯ ಚಕಿತರಾಗ್ತಾರೋ ಅಂತೇಳಿ ಮಾತಾಡ್ತಾ ಆತ ಆ ಗೋಡೆಯ ಮೇಲೆ ಚಿತ್ರವನ್ನು ಬಿಡಿಸ್ತಾ ಇದ್ದ. ಆ ಬೆನಕಪ್ಪನಿಗೆ ಅವನಿಗೆ ಅರಿವಿಲ್ಲದಂಗೆ, ಆತನಿಗೆ ತಿಳಿದಂಗೆ ಸದ್ಗುರು ಸಿದ್ಧಾರೂಢರು ಅವರು ಹಿಂದೆ ಬಂದ ನಿಂತಿದ್ದರು. ಆವಾಗ ಆ ಬೆನಕಪ್ಪನ ಮಾತುಗಳನ್ನು ಕೇಳಿದಂಥ ಸದ್ಗುರುಗಳು ಹೇಳ್ತಾರಲ್ಲ, ಹೇ ಬೆನಕಪ್ಪ, ನೀ ಏನೋ ಅತಿ ಸುಂದರವಾಗಿರ್ತಕ್ಕಂಥ ಚಿತ್ರವನ್ನು ಬಿಡಿಸ್ತೀನಿ ಅಂತೇಳಿ ಹೇಳ್ತಿಪ್ಪ ಖರೆ, ಆದರೆ ಮುಂದಿನ ವರ್ಷ ಆ ಪರಮಾತ್ಮ ತೆಗೆಯುವಂಥ ಚಿತ್ರ ನಿಶ್ಚಯವಾಗಿ ಎಲ್ಲಕ್ಕೂ ವಿಲಕ್ಷಣವಾಗಿರ್ತೈತಿ, ವಿಚಿತ್ರವಾಗಿರ್ತೈತಿ ಅಂತೇಳಿ ಅಂತ ಮುಂದುವರೆದು ಹೇಳ್ತಾರೋ. ಆ ಚಿತ್ರ ಹೆಂಗಿರ್ತೈತಪ್ಪ ಅಂತಂದ್ರೆ, ಈ ನಗರವೇ ಅಡವಿ ಆಕ್ಕತಿ. ಈ ನಗರದೊಳಗಿದ್ದಂಥ ಜನ, ಊರೊಳಗಿದ್ದಂಥ ಜನ ಎಲ್ಲರೂ ಅರಣ್ಯವನ್ನು ಸೇರ್ತಾರೆ. ಆ ಅರಣ್ಯದೊಳಗಿದ್ದಂಥ, ಆ ಕಾಡಿನೊಳಗಿದ್ದಂಥ ಕಾಡು ಪ್ರಾಣಿಗಳು ಈ ಒಂದು ಹುಬ್ಬಳ್ಳಿ ಪಟ್ಟಣದೊಳಗೆ ಬಂದ ವಸ್ತಿ ಮಾಡ್ತಾವಪ್ಪ. ಅಲ್ಲದ ಈ ರಸ್ತೆಗಳ ಅತಿ ಭಯಂಕರವಾಗಿ ಕಾಣಿಸ್ತಾವು. ಈ ರಸ್ತೆಯೊಳಗೆ ಪ್ರೇತ ಪಿಶಾಚಿಗಳು ಬೀದಿಯೊಳಗೆ ಬೀಳ್ತಾವು. ಅವೆಲ್ಲ ಒಂದು ಹದ್ದು ಕಾಗೆಗಳೆಲ್ಲ ಕುಳಿತ ಆ ಬಿದ್ದಂಥ ಹೆಣಗಳನ್ನು ಸುಖದಿಂದ ತಿಂದು ಸುಖ ಭೋಜನವನ್ನು ಮಾಡ್ತಾವು ಅಂತೇಳಿ ಹೇಳಿ ಶ್ರೀ ಸದ್ಗುರು ಸಿದ್ಧಾರೂಢರು ಸುಮ್ಮನಾಗಿಬಿಟ್ರು. ಈ ಒಂದು ಸದ್ಗುರುವಿನ ಮಾತನ್ನು ಕೇಳಿದಂಥ ಆ ಇಬ್ಬರು ಗಾಬರಿ ಆಗ್ತಾರೋ. ಆ ಸದ್ಗುರುಗಳು ಹೇಳಿದಂಥ ಮಾತಿನ ಅರ್ಥ ಏನು ಅಂತಕ್ಕಂಥದ್ದು ಅವರಿಗೆ ತಿಳಿಯೋದಿಲ್ಲ. ಹಿಂಗೆ ಇದಾದ 6 ತಿಂಗಳ ನಂತರ ಆ ಮುಂಬಯಿ ಶಹರದೊಳಗೆ ಗ್ರಂಥಿ ರೋಗ ಅಂತಕ್ಕಂಥದ್ದು ವ್ಯಾಪಿಸಿಕೊಂಡ ಕೆಲ ಕಾಲದ ಮೇಲೆ ಆ ರೋಗ ಈ ಹುಬ್ಬಳ್ಳಿ ಶಹರಕ್ಕೂ ಬಂದುಬಿಡ್ತೈತಿ. ಆವಾಗ ಈ ಗ್ರಂಥಿ ರೋಗ ಬಂದಂಥ ಜನ ಎಲ್ಲ ಸಾಯಕ್ಕೆ ಪ್ರಾರಂಭ ಮಾಡಿದರು. ಆ ಒಂದು ಗ್ರಂಥಿ ರೋಗಕ್ಕೆ ಹೆದರಿ ಎಲ್ಲ ಜನರು ತಮ್ಮ ತಮ್ಮ ಮನೆಗಳನ್ನು ಬಿಟ್ಟು ಅರಣ್ಯದೊಳಗೆ ಹೋಗಿ ಗುಡಿಸಲುಗಳನ್ನು ಕಟ್ಟಿಕೊಂಡ ವಾಸ ಮಾಡಾಕತ್ತಿದ್ರು. ಯಾರಾದರೂ ಮನೆಯೊಳಗೆ ಒಬ್ಬರಿಗೆ ಈ ರೋಗ ಬಂತು ಅಂತಂದ್ರೆ ಆ ಮನೆಯೊಳಗಿನ ಜನರೆಲ್ಲ ಆ ರೋಗವನ್ನು ಬಂದಂಥ ವ್ಯಕ್ತಿಯನ್ನು ಮನೆಯೊಳಗೆ ಬಿಟ್ಟು ಅಡವಿ ಸೇರಾಕತ್ತಿದ್ರು. ಹೀಗಾಗಿ
ಆ ರೋಗ ಬಂದಂಥವ್ರನ್ನ ರಕ್ಷಣೆ ಮಾಡಲಿಕ್ಕೆ, ಉಪಚಾರ ಮಾಡಲಿಕ್ಕೆ ಯಾರೂ ಇಲ್ಲದ ಪ್ರಯುಕ್ತವಾಗಿ ಆ ಜನ ಆ ರೋಗದ ತಾಪವನ್ನು, ಸಂಕಟವನ್ನು ತಾಳಲಾರ್ದ ರಸ್ತೆಗೆ ಬಿದ್ದು ಹೊರಳಾಡಿ ನರಳಿ ನರಳಿ ಸಾಯಕತ್ತಿದ್ರು. ಅಂಥ ಒಂದು ಸತ್ತಂಥ ಹೆಣಗಳನ್ನು ತೆಗೆಯೋರು ಸಹಿತ ಯಾರು ಇಲ್ಲದ, ಅವುಗಳನ್ನು ಅಂತ್ಯ ಸಂಸ್ಕಾರವನ್ನು ಮಾಡಲಿಕ್ಕೆ ಯಾರೂ ಇಲ್ಲದ ಕಾರಣಕ್ಕಾಗಿ ಆ ಒಂದು ಸತ್ತ ಹೆಣಗಳನ್ನು ಹದ್ದು, ಕಾಗೆ, ಕಾಡು ಮೃಗಗಳು ಊರೊಳಗೆ ತಿಂದ ತಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ಳಕ್ಕೆ ಹತ್ತಿದವು. ಇಂಥ ಕಾಲದೊಳಗೆ ಆ ಬೆಣಕಪ್ಪನಿಗೂ ಸಹಿತ ಈ ಗ್ರಂಥಿ ರೋಗ ಅಂತಕ್ಕಂಥದ್ದು ಬಂದುಬಿಡ್ತಿ. ಆವಾಗ ಸರ್ಕಾರದವ್ರು ಏನು ಮಾಡ್ತಿದ್ರು ಅಂತಂದ್ರೆ, ಈ ಒಂದು ಗ್ರಂಥಿ ರೋಗವನ್ನು ಹತೋಟಿಗೆ ತರುವ ಸಲುವಾಗಿ ಸರ್ಕಾರದಿಂದ ಅಧಿಕಾರಿಗಳನ್ನು ಮನೆ ಮನೆಗೆ ಕಳಿಸಿ, ಯಾರ ಮನೆಯಲ್ಲಿ ಈ ಒಂದು ರೋಗ ಬಂದೈತಿ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಹೋಗಿ ಮೇಲಾಧಿಕಾರಿಗಳಿಗೆ ಅವರು ವರದಿಯನ್ನು ಸಲ್ಲಿಸ್ತಾ ಇದ್ದರು. ಹಿಂಗೆ ಆ ಒಂದು ಬೆನಕಪ್ಪಗೆ ಬಂದಂಥ ರೋಗವನ್ನು ಕಂಡ ಅವನ ಹೆಂಡತಿ ಬಹಳ ಗಾಬರಿಯಾಗಿ ಸದ್ಗುರು ಸಿದ್ಧಾರೂಢರಿಗೆ ಶರಣ ಬಂದು ಹೇಳ್ತಾಳೆ, ಹೇ ದಯಾಗಣನಾಗಿರ್ತಕ್ಕಂಥ ಪರಮಾತ್ಮ, ನಾವು ದೀನರಾಗಿ ನಿಮಗೆ ಶರಣ ಬಂದೆವಪ್ಪ. ನಮ್ಮನ್ನು ರಕ್ಷಣೆ ಮಾಡುವಂಥ ಭಾರ ನಿಮ್ಮ ಮ್ಯಾಲೈತಿ ಅಂತೇಳಿ ತಿಳ್ಕೊಂಡ ಪ್ರಾರ್ಥನೆಯನ್ನು ಮಾಡಿದಾಗ ಆ ಸದ್ಗುರು ಸಿದ್ಧಾರೂಢರು ಅವರಿಗೆ ಅಭಯವನ್ನು ಕೊಟ್ಟ, ನೀವಿಬ್ಬರು ದಂಪತಿಗಳು ಸದ್ಗುರುವಿನ ನಾಮಸ್ಮರಣೆಯನ್ನು ಮಾಡಿರಿ, ಯಾವುದಕ್ಕೂ ಹೆದರಬೇಡ್ರಿ, ನಿಮ್ಮನ್ನು ಯಾವ ಅಧಿಕಾರಿಗಳು, ಯಾವ ಸರ್ಕಾರಿ ನೌಕರನೂ ನಿಮ್ಮನ್ನು ಊರ ಹೊರಗೆ ಕಳಿಸೋದಿಲ್ಲ ಅಂತೇಳಿ ಅವರಿಗೆ ವಿಭೂತಿ ಪ್ರಸಾದವನ್ನು ಕಟ್ಟು ಕಳಿಸ್ತಾರೆ. ಆ ಒಂದು ವಿಭೂತಿ ಪ್ರಸಾದ ಸೇವನೆಯಿಂದ, ಸದ್ಗುರುವಿನ ರಾಮಸ್ಮರಣೆಯಿಂದ ಕೆಲವೇ ದಿವಸದೊಳಗೆ ಆ ಬೆನಕಪ್ಪ ನೆಟ್ಟಗಾದ, ಆರಾಮಾದ. ಅಲ್ಲಿವರೆಗೂ ಅವ್ರ ಮನೆಗೆ ಯಾವ ಒಬ್ಬ ಅಧಿಕಾರಿನೂ ಬರಲಿಲ್ಲ, ಅಲ್ಲದ ಯಾರೂ ಅವರನ್ನು ಊರ ಹೊರಗೆ ಕಳಿಸ್ಲಿಲ್ಲ. ಆಮೇಲೆ ಆ ಒಂದು ಬೆನಕಪ್ಪನ ಪತ್ನಿಗೂ ಕೂಡ ಅದೇ ರೋಗ ಬಂತು. ಆವಾಗ ಆ ಬೆನಕಪ್ಪನ ಪತ್ನಿ ರೋಗ ಬಂದಂಥ ಟೈಮ್ದೊಳಗೆ ಪಡಸಾಲಿಯೊಳಗೆ ಹಾಸಿಗೆ ಹಿಡಿದ ಮುಸುಕು ಹಾಕ್ಕೊಂಡು ಮಲ್ಕೊಂಡಿದ್ಲು. ಆವಾಗ ಯಥಾ ಪ್ರಕಾರ ಸರ್ಕಾರಿ ಆಜ್ಞೆಯಂತೆ ಆ ಸರ್ಕಾರಿ ಅಧಿಕಾರಿ ಆ ಒಂದು ಮನೆಯೊಳಗೆ ಯಾರಾದರೂ ಈ ರೋಗ ಬಂದಂಥ ವ್ಯಕ್ತಿಗಳು ಅದಾರೇನು ಅಂತೇಳಿ ತಿಳ್ಕೊಂಡ ಪರೀಕ್ಷೆ ಮಾಡಲಿಕ್ಕೆ ಬಂದಾಗ ಆ ಟೈಮ್ದೊಳಗೆ ಆ ಬೆನಕಪ್ಪನ ಹೆಂಡತಿ ಅಲ್ಲೇ ಪಡಸಾಲೆಯೊಳಗೆ ಆ ಅಧಿಕಾರಿಯ ಕಣ್ಣೆದುರಿಗೇನೆ ಮಲಗಿದ್ರೂ ಕೂಡ ಆ ಹೆಣ್ಣು ಮಗಳು ಆ ಒಂದು ಸರ್ಕಾರಿ ಅಧಿಕಾರಿಗೆ ಕಣ್ಣಿಗೆ ಕಾಣಿಸಲಿಲ್ಲ. ಆ ಬಂದಂಥ ಅಧಿಕಾರಿ ಅವರ ಮನೆಯೊಳಗೆ ಈ ರೋಗ ಬಂದಂಥ ವ್ಯಕ್ತಿಗಳು ಯಾರೂ ಇಲ್ಲ ಅಂತೇಳಿ ತಿಳ್ಕೊಂಡು ಬರ್ಕೊಂಡ ಹೋದ. ಹಿಂಗೆ ಭಕ್ತರನ್ನು ಸರ್ವಕಾಲದಲ್ಲಿಯೂ ರಕ್ಷಣೆ ಮಾಡ್ತಕ್ಕಂಥ ಸದ್ಗುರುವಿನ ಒಂದು ಆಶೀರ್ವಾದ ಯಾರು ಬಲವಾಗಿ ನಂಬಿ ಆತನ ನಾಮಸ್ಮರಣೆಯನ್ನು ಮಾಡ್ತಾ ಆತ ಕೊಟ್ಟಂಥ ಪ್ರಸಾದ ವಿಭೂತಿಯನ್ನು ಯಾರು ಸೇವನೆ ಮಾಡ್ತಾ ಇರ್ತಾರೋ ಅಂಥವರಿಗೆ ಎಂಥದೇ ರೋಗದ ಭೀತಿಯಾಗಲಿ, ಭೂತ ಪಿಶಾಚಿಗಳ ಭೀತಿಯಾಗಲಿ, ಯಾವುದೇ ತರಹದ ಒಂದು ಅಡಚಣೆ, ಆತಂಕ ಇರುವುದಿಲ್ಲ. ಹಂಗೆ ನೀವೆಲ್ಲ ಸ್ವಸ್ಥವಾಗಿ ನಾವು ನಮ್ಮ ಸಾಂಸಾರಿಕ ಜೀವನವನ್ನು ನಡೆಸಬೇಕು ಅಂತಾದ್ರೆ ನಾವು ಸದಾಕಾಲ ಆ ಸದ್ಗುರುವಿನ ನಾಮಸ್ಮರಣೆಯನ್ನು ಮಾಡ್ತಾ ಆ ಸದ್ಗುರುವಿನ ಒಂದು ವಚನ ಉಪದೇಶದ ಹಾಗೆ ನಡೆದುಕೊಂಡಿದ್ದ ಆದ್ರೆ ನಿಮ್ಮೆಲ್ಲರಿಗೂ ಆ ಸದ್ಗುರುನಾಥ ಕೃಪೆಯಿಂದ, ಅಂತಃಕರಣದಿಂದ ಆಶೀರ್ವಾದವನ್ನು ಮಾಡಿ ನಮ್ಮನ್ನು
ಆ ಸದ್ಗತಿಯ ಪಥದೆಡೆಗೆ ಕರೆದೊಯ್ತಾನೋ ಅಂತ ಹೇಳುವಲ್ಲಿಗೆ ಇವತ್ತಿನ ಈ ಒಂದು ಸದ್ಗುರುನಾಥನ ಚರಿತ್ರೆಯನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪತಿ ಶಿವಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಮಡಿವಾಳ ಶಿವಯೋಗಿ ಮಹಾರಾಜ್ ಕಿ ಜೈ.